ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ನಮ್ಮ ರಾಜ್ಯದ ಮಂತ್ರಿಗಳೇ, ಮಿಸ್ ಮಾಡದೆ ಸುದ್ದಿಯನ್ನು ನೀವು ನೋಡಲೇಬೇಕು. ಏನದು ಹಾಗಾದ್ರೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಏನದು ಏನದು ಏನದು? ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಯತ್ನಾಳ್ ಅವರ ಮುಂದಿನ ನಡೆ ಏನು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕೇಸರಿ ಪಡೆಗೆ ಚೆಕ್ಮೇಟ್ ಕೊಡೋಕೆ ಯತ್ನಾಳ್ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಾ? ಹಿಂದುತ್ವದ ಅಜೆಂಡಾ ಇರುವ ಪಕ್ಷವನ್ನ ಕಟ್ಟೋಕೆ ರೆಡಿಯಾದ್ರ ಯತ್ನಾಳ್? ಪ್ರಶ್ನೆ ಕಾಡ್ತಾ ಇದೆ. ಹಿಂದುತ್ವದ ಅಜೆಂಡಾ ಇರುವ ಪಕ್ಷ ಕಟ್ತಾರ ಯತ್ನಾಳ್? ಉಚ್ಚಾಟನೆಯ ಆದೇಶ ವಾಪಸ್ಗೆ ವರಿಷ್ಠರಿಗೆ ಮನವಿ ಮಾಡಲ್ವಂತೆ. ಹೈಕಮಾಂಡ್ಗೆ ಸಂದೇಶವನ್ನ ಯತ್ನಾಳ್ ರವಾನಿಸಿದ್ದಾರೆ. 6 ತಿಂಗಳ ಒಳಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಪಕ್ಷ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಪಕ್ಷಕ್ಕೆ ಏನ್ ಹೆಸರಿಡ್ತಾರೆ? ಇದ್ರ ಬಗ್ಗೆ ಆಪ್ತರ ಜೊತೆ ಮಾತುಕತೆ ಆಗಿದೆಯಾ? ಹಣ ಹೊಂದಿಸುವ ಬಗ್ಗೆ ಚರ್ಚೆ ಶುರು ಮಾಡಿದಾರಂತೆ ಯತ್ನಾಳ್. ಎಸ್, ಸೋರ್ಸ್ ಬೇಕಲ್ಲ, ಫಂಡಿಂಗ್ ಎಲ್ಲಿಂದ ಆಗುತ್ತೆ ಅನ್ನುವಂಥದ್ದು ಬೇಕಲ್ಲ. ಈ ರೀತಿಯಾಗಿ ಅರ್ಜೆಂಟ್ ಮಾಡಿಯೇ, ನಾಲಿಗೆ ಮೇಲೆ ಹಿಡಿತಾ ಇಲ್ಲದೆಯೇ, ಸ್ವಲ್ಪವೂ ತಾಳ್ಮೆ ಇಲ್ಲದೆಯೇ ಯತ್ನಾಳ್ ಅವರು ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಅಗೇನ್ ದುಡುಕ್ತಾ ಇದ್ದಾರೆ. ಅವ್ರು ಬಣದವ್ರು ನೋಡಿದ್ರೆ, ನೀವು ಸುಮ್ಮನಿರ್ರಿ, ನಾವು ಹೋಗಿ ಹೈಕಮಾಂಡ್ಗೆ ಹೇಳ್ತೀವಿ, ಮನವರಿಕೆ ಮಾಡ್ತೀವಿ, ಈ ಉಚ್ಚಾಟನೆ ಆದೇಶ ಪರಿಶೀಲನೆ ಮಾಡಿ ಅಂತ ಹೇಳ್ತೀವಿ, ಒತ್ತಡ ತರ್ತೀವಿ, RSS ಲೀಡರ್ಸ್ನೆಲ್ಲ ಕರೆಸ್ತೀವಿ ಅಂತ ಅವರೆಲ್ಲ ಏನೋ ಒಂದು ಸಾಲ್ವ್ ಮಾಡಕ್ಕೆ ಹೋದ್ರೆ, ಅಗೇನ್ ಶಾಸಕ ಯತ್ನಾಳ್ ಅವರು ಇಲ್ಲ ಅವ್ರಿಗೆ ಯಾವ ಮನವರಿಕೆ ಮಾಡ್ಕೊಡೋದು ಬೇಡ, ನಾನು ಪಕ್ಷ ಕಟ್ಟಿಯೇ ಸಿದ್ಧ ಅಂತ ಹೋಗ್ತಾ ಇದ್ದಾರೆ. ಒಂದು ಪಕ್ಷ ಕಟ್ಟೋದು ಅಷ್ಟೊಂದು ಸುಲಭದ ಮಾತಾ? ಹೊಸ ಪಕ್ಷ ಕಟ್ತಾರಾ ಅನ್ನುವಂತಹ ಚರ್ಚೆ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ಸಂಜೆ ಹುಡ್ಕೊಂಡಿರೋದಲ್ಲ. ಯಾವಾಗ ಉಚ್ಚಾಟನೆ ಆಯಿತೋ ಯತ್ನಾಳ್ ಅವ್ರದ್ದು, ಆವತ್ತಿನಿಂದಲೂ ಚರ್ಚೆಯಲ್ಲಿರುವಂತಹ ವಿಚಾರ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ದುಡುಕಿ ನಿರ್ಧಾರ ತಗೊಂಡವರು ಏನಾಗಿದ್ದಾರೆ ಅನ್ನುವಂತಹ ಉದಾಹರಣೆಯನ್ನು ನಿಮ್ಮ ಗ್ಯಾರಂಟಿಯಲ್ಲಿ ನಾವು ಕೊಡ್ತಾ ಬರ್ತಾ ಇದ್ವಿ. ಅಂತಂತ ಧೀಮಂತ ನಾಯಕರುಗಳೇ ಹೊಸ ಪಕ್ಷ ಕಟ್ಟಿ ಎಡವಿ ವಾಪಸ್ ಪಕ್ಷಕ್ಕೆ ಬಂದು ಪ್ಯಾಚ್ ಅಪ್ ಮಾಡ್ಕೊಂಡಿದ್ದಾರೆ. ಯತ್ನಾಳ್ ಯಾಕೆ ಈ ರೀತಿಯ ದುಡುಕಿನ ನಿರ್ಧಾರ ತಗೊಂಡ್ರು? ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಬಂದಿದೆ ಅಂದರೆ ಫಂಡಿಂಗ್ ಎಲ್ಲಿಂದ, ಜೊತೆಲಿ ಯಾರೆಲ್ಲ ಇರ್ತಾರೆ, ರೆಬೆಲ್, ನಾವು ಯತ್ನಾಳ್ ಬಣದವರು ಅಂತ ಗುರುತಿಸ್ಕೊಂಡವ್ರು ಎಲ್ಲರೂ ಕೂಡ ಹಾಗಾದ್ರೆ ಹೊಸ ಪಕ್ಷದಲ್ಲಿ ಗುರುತಿಸ್ಕೊಳ್ತಾರ, ಕಾಣ್ತಾರ? ಯಾರ್ಯಾರನ್ನೆಲ್ಲ ಸೇರಿಸ್ಕೊಳ್ತಾರೆ ಯತ್ನಾಳ್? ಉಚ್ಚಾಟಿತ ಯತ್ನಾಳ್ ನಡೆಗೆ ರೆಬೆಲ್ಸ್ ಟೀಮ್ನಲ್ಲೇ ವಿರೋಧ ಇದೆಯಂತೆ. ಹೊಸ ಪಕ್ಷ ಕಟ್ಟುವ ಹೇಳಿಕೆಯನ್ನ ಕೊಡೋದು ಬೇಡ ಅಂತ ಆಪ್ತರು ಸಲಹೆ ಕೊಟ್ಟಿದ್ದಾರೆ ಯತ್ನಾಳ್ಗೆ ಅಂತ ಮಾಹಿತಿ. ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಪಡೆಯುವಂತಹ ಕೆಲಸ ಆಗಬೇಕು. ಬಿಜೆಪಿ ನಾವು ಇನ್ನೂ ರಾಜಕಾರಣ ಮಾಡಬೇಕು. ನೀವು ಈ ಮಾತಾಡಕ್ ಹೋಗ್ಬಿಡಿ ಹೊಸ ಪಕ್ಷ ಅಂತ. ರಾಜ್ಯದಲ್ಲಿ ಹೊಸ ಪಕ್ಷ ಕಟ್ಟಿ ಉದ್ಧಾರ ಯಾರೇ ಆಗಿದ್ದಾರೆ, ಸಕ್ಸಸ್ ಆದವರ ಸಂಖ್ಯೆ ತೀರಾ ಕಡಿಮೆ. ಹೊಸ ಪಕ್ಷ ಅಂದ್ರೆ ನಿಮ್ಗೆ ನಮ್ಮ ಸಪೋರ್ಟ್ ಇರಲ್ಲ ಅಂತ ಹೇಳಿದ್ರು. ಕೈ ಕೊಟ್ರು ಅಲ್ಲಿಗಂತ, ಕೈ ಕೊಟ್ರು ರೆಬಲ್ಸ್ ಟೀಮ್ ಅಂತ. ಬಿಜೆಪಿ ಪ್ರತ್ಯೇಕ ಹೋರಾಟಕ್ಕೆ ಮಿತ್ರ ಪಕ್ಷ, ಎಸ್, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಹೊಸ ಪಕ್ಷ ಕಟ್ಟುವ ಹೇಳಿಕೆಯನ್ನ ಕೊಡೋದು ಬೇಡ ಅಂತ ಯತ್ನಾಳ್ ಆಪ್ತರು ಬಾಯಿ ಮುಚ್ಚಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯತ್ನಾಳ್ ಮಾತು ಕೇಳ್ತಾರ? ಯತ್ನಾಳ್ ಅವರು ಯಾರ್ದಾದ್ರೂ ಪಕ್ಕದಲ್ಲಿರೋರ್ದು ಅವರ ಹಿತೈಷಿಗಳ ಮಾತನ್ನ ಕೇಳ್ಬಿಟ್ರೆ ಯಾಕೆ ಕೇಳಲ್ಲ ಅವರು? ನಿಮಗೊಂದು ನೆನಪಿರಲಿ, ಇದು ಬಿಜೆಪಿಯ ಇಂಟರ್ನಲ್ ಸುದ್ದಿ. ಇದು ಯಾವಾಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಬೇಡ ಅಂತ ಪಟ್ಟಿಟ್ಕೊಂಡು ಕೂತಿದ್ರು, ಆಗ್ಲೇ ಅಮಿತ್ ಶಾ ಅವರು ಅವರ ಸಂಗಡಿಗರನ್ನ ಕರೆದು ಒಂದು ಕಿವಿ ಮಾತು ಹೇಳಿದ್ರಂತೆ. 1-2 ತಿಂಗಳು ಸುಮ್ಮನಿರಕ್ಕೆ ಹೇಳ್ರಿ, ಅವ್ರಿಗೆ ವಿರೋಧ ಪಕ್ಷದ ನಾಯಕರನ್ನ ಕೂರಿಸ್ತೀವಿ ಅಂತ ಹೇಳಿದ್ರಂತೆ. ಬಟ್ ಯತ್ನಾಳ್ ಅವ್ರಿಗೆ ತಾಳ್ಮೆನೇ ಇಲ್ಲ. 2 ತಿಂಗಳಿರಲಿ, 2 ನಿಮಿಷನೂ ಅವ್ರ ಬಾಯಿ ಸುಮ್ಮನಿರಲ್ಲ. ಹಿಂಗೆ ಮಾಡಿ ಇವತ್ತು ಈ ಪರಿಸ್ಥಿತಿನ ತಂದಿಟ್ಕೊಂಡಿದ್ದಾರೆ. ಜೊತೆಗಿದ್ದವರೆಲ್ಲರೂ ಚೂ ಬಿಟ್ರು, ನೀವು ಹಂಗೆ ಮಾತಾಡಿ ನಿಮ್ಮ ಪರವಾಗಿರ್ತೀವಿ, ಹಿಂಗೆ ಮಾತಾಡಿ ಅಂತ. ಯಾರಪ್ಪ ಇದ್ದಾರೆ ಇವತ್ತು?
ಅವ್ರೇನು ಹೇಳ್ತಾ ಇದ್ದಾರೆ, ತಕ್ಷಣಕ್ಕೆ ಸಮಾಧಾನ ಪಡಿಸುವ ಕೆಲಸ. ನೀವು ಸುಮ್ಮನಿರಿ ಯತ್ನಾಳ್ ಅವರೇ, ನಾವು ಹೋಗೋಣ ಹೈಕಮಾಂಡಿಗೆ, ನಾವು ಮನವರಿಕೆ ಮಾಡ್ತೀವಿ ಅಂತಾರೆ. ಆಗತ್ತಾ? ಮನವರಿಕೆ ಮಾಡ್ತಾರೆ ಇವರು? ನಿಜವಾಗೂ ಮನವರಿಕೆ ಮಾಡ್ತೀವಿ ಅಂದ್ರೂ ನಿಮಗೆ ಹೈಕಮಾಂಡ್ ಲೀಡರ್ಸ್ಗಳು ನಿಜಕ್ಕೂ ಟೈಮ್ ಕೊಡ್ತಾರಾ? ನೋ, ಇವ್ಯಾವು ಕೂಡ ಸಾಧ್ಯ ಆಗದಲ್ಲಿರುವಂತಹ ಮಾತು. ಮಗದೊಂದು ಕಡೆ ಹಂಗಾದ್ರೆ ಯತ್ನಾಳ್ ಅವ್ರು ಏನು ಮಾಡಬೇಕು? ಪಕ್ಷ ಕಟ್ಬಿಡ್ಬೇಕಾ? ಅಂದರೆ ಪಕ್ಷ ಕಟ್ಟೋದಂತಹ ಸುಲಭದ ಮಾತಲ್ಲ. ಬರೀ ದುಡ್ಡು ದುಡ್ಡು ಅಂತ ಮಾತಾಡ್ತಿಲ್ಲ ನಾವು. ಫಂಡಿಂಗ್ ಒಂದೇ ಅಲ್ಲ, ಸಂಘಟನೆ ಮಾಡಬೇಕು. ಆ ಸಂಘಟನೆ ಮಾಡುವ ಚಾತುರ್ಯ ಇದೆಯಾ ಗೊತ್ತಿಲ್ಲ, ಆದರೆ ಆ ತಾಳ್ಮೆ ಅಂತೂ ಯತ್ನಾಳ್ ಅವ್ರಿಗಿಲ್ಲ. ಅದನ್ನ ಮಾತ್ರ ಹೇಳ್ಬೋದು, ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬೋದು. ಈಗ ಅವರ ಬಣದಲ್ಲಿ ಗುರುತಿಸ್ಕೊಂಡಿರೋರೆಲ್ಲರೂ ಕೂಡ ಒಂದೊಂದೇ ಹೆಜ್ಜೆನ ಸ್ಟೆಪ್ ಬ್ಯಾಕ್ ಹೇಗೆ ಮಾಡ್ತಾರೆ ನೋಡ್ತಾ ಇರಿ. ಯತ್ನಾಳ್ ಎಲ್ಲರೂ ಹೊಸ ಪಕ್ಷ ಕಟ್ತೀವಿ ಅಂದರೆ ಈಗಿರುವಂಥವರು ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ನೋ, ಯಾರೂ ಸಪೋರ್ಟ್ ಮಾಡಲ್ಲ ಇದಕ್ಕೆ. ಯಾಕದು ಅರ್ಥ ಆಗ್ತಿಲ್ಲ ಯತ್ನಾಳ್ ಅವ್ರಿಗೆ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಈ ರೀತಿಯಾಗಿ ತಾಳ್ಮೆ ಇಲ್ಲದೆ ವರ್ತಿಸಿಯೇ ಯತ್ನಾಳ್ ಅವರು ಇವತ್ತು ಈ ಪರಿಸ್ಥಿತಿಯನ್ನು ತಂದುಕೊಂಡ್ರ ಅಂತ. ಒಂದು ಪಕ್ಷ ಕಟ್ಟೋದು ನಿಜಕ್ಕೂ ಅಷ್ಟೊಂದು ಸುಲಭದ ಮಾತಾ? ಒಂದು, ಆಮೇಲೆ ಇಲ್ಲಿ ತನಕ ನಿಮ್ಮ ಜೊತೆ ನಾವು ಇದೀವಿ ನಡೀರಿ ಯತ್ನಾಳ್ ಜಿ ಅಂದವರೆಲ್ಲ ಒಂದೊಂದು ಹೆಜ್ಜೆ ಹಿಂದಕ್ಕಿಡ್ತಾ ಇದ್ದಾರಾ ಅಂತ. ವಿದ್ಯೆ, ಯತ್ನಾಳ್ ಅವರು ತೆಗೆದುಕೊಂಡಂತಹ ಆತುರದ ನಿರ್ಧಾರಗಳು, ಅವರು ಕೊಟ್ಟಂತಹ ಹೇಳಿಕೆಗಳಿಂದಲೇ ಇವತ್ತು ಯತ್ನಾಳ್ ಅವರು ಏಕಾಂಗಿ ಆಗಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಒಂದು ಪಕ್ಷದ ಆಂತರಿಕ ಸಭೆ ಮತ್ತೆ ಸಮಾವೇಶಗಳಲ್ಲಿ ಮಾತನಾಡುವಂಥದ್ದು ಬೇರೆ, ಆದ್ರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ, ನಾಯಕರುಗಳ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಹೋದಂತೆಲ್ಲ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಯಾವುದೋ ಒಬ್ಬ ವ್ಯಕ್ತಿಗೆ ಡ್ಯಾಮೇಜ್ ಆಗೋದಿಲ್ಲ ಅಂತ. ಯತ್ನಾಳ್ ಅವರು 2018ಕ್ಕೂ ಚುನಾವಣೆ ಮೊದಲು ಬಿಜೆಪಿಗೆ ವಾಪಸ್ ಆದ ಬಳಿಕ ಯಡಿಯೂರಪ್ಪ ಅವರ ಜೊತೆ ಒಂದಷ್ಟು ದಿನಗಳ ಕಾಲ ಚೆನ್ನಾಗಿದ್ರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಮತ್ತೆ ಯಡಿಯೂರಪ್ಪ ಅವರ ಜೊತೆ ಅವರ ನಡುವೆ ಬಿರುಕು ಕಾಣಿಸ್ಕೊಂಡಿತ್ತು. ಅದಾದ ದಿನದಲ್ಲೂ ಕೂಡ ಪ್ರತಿದಿನವೂ ಯಡಿಯೂರಪ್ಪ ಹಾಗೂ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಹೇಳಿಕೆಗಳನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಹಲವು ಬಾರಿ ಪ್ರಕಾಶ್ ನೋಟಿಸ್ ಕೊಟ್ಟು ಯತ್ನಾಳ್ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಕೂಡ ಅದನ್ನ ಸರಿಪಡಿಸಿಕೊಳ್ಳುವಂತ ಒಂದು ಕೆಲಸ ಯತ್ನಾಳ್ ಅವರು ಮಾಡಿರ್ಲಿಲ್ಲ. ಹೀಗಾಗಿ ಯತ್ನಾಳ್ ಅವರನ್ನ ಅಂತಿಮವಾಗಿ ಬಿಜೆಪಿಯ ಹೈಕಮಾಂಡ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಒಂದು ಕೆಲಸವೂ ಕೂಡ ಮಾಡಿತ್ತು. ಈಗ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನುವಂತಹ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರತಿದಿನವೂ ಕೂಡ ಆಪ್ತರ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗಿ ರಾಜಕೀಯವಾಗಿ ಹೆಜ್ಜೆಯನ್ನ ಹಾಕ್ಬೇಕು ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿದ್ದಾವೆ. ಅವರ ಆಪ್ತರು ಕೊಡ್ತಾ ಇರುವಂತಹ ಸಲಹೆ ಪ್ರಕಾರ ಹೊಸ ಪಕ್ಷವನ್ನ, ಹಿಂದುತ್ವ ಅಜೆಂಡಾ ಇರುವಂತಹ ಒಂದು ಪಕ್ಷವನ್ನ ಕಟ್ಟಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಿನ್ನೆನೂ ಕೂಡ ಈ ಬಗ್ಗೆ ಸ್ಪಷ್ಟವಾದಂತಹ ತಮ್ಮ ನಿಲುವೇನು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಬೇಕಾದಂತಹ ಒಂದು ಆರ್ಥಿಕ ಸಂಪನ್ಮೂಲಗಳನ್ನ ಯಾವ ರೀತಿಯಾಗಿ ನಾವು ಕ್ರೋಢೀಕರಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಯತ್ನಾಳ್ ಅವರು ತೆಗೆದುಕೊಂತಾ ಇರುವಂತಹ ಈ ನಿರ್ಧಾರಕ್ಕೆ ಅವರ ಹಿಂದೆ ಇದ್ದಂತಹ ರೆಬಲ್ಸ್ ಬಣ ಏನಿತ್ತು, ಅದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಹಲವು ನಾಯಕರುಗಳ ಅಪಸ್ವರ ಮತ್ತೆ ಅಸಮಾಧಾನ ಇದೆ. ನಾವು ಪಕ್ಷದ ಒಳಗಡೆ ಇದ್ದು ಈಗ ನೀವು ಯಾವ ರೀತಿಯಾಗಿ ನಿಮ್ಮನ್ನ ಹೊರಗಡೆ ಹಾಕಿದಾರೋ ನಾವು ಮತ್ತೆ ಹೇಗೆ ನಿಮ್ಮನ್ನ ಒಳಗಡೆಗೆ ತರಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ನಾನು ಕಟ್ತೀನಿ ಅನ್ನುವಂತ ಒಂದು ಹೇಳಿಕೆಗಳು ಎಷ್ಟು ಮಾತ್ರ ಬಿಜೆಪಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡ್ತವೆ. ನಿಮ್ಮ ಈ ಆತುರದ ಹೇಳಿಕೆಗಳು ಪಕ್ಷಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತದ್ದು. ಹೀಗಾಗಿ ಸದ್ಯದ ರಾಜ್ಯ ರಾಜಕಾರಣದ ಮಟ್ಟದಲ್ಲಿ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಏಕಾಂಗಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.